ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಅವ್ಯಕ್ತಾದ ರಿವೈಸ್ ಮುರಳಿ 2/2/2008. ಇಂದಿನ ದಿನಾಂಕ 7/12/2025. ಇಲ್ಲಿ ಮುರಳಿಯ ಸಾರ ಬಾಬಾ ಏನು ಹೇಳ್ತಾ ಇದ್ದಾರೆ, ಸಂಪೂರ್ಣ ಪವಿತ್ರತೆಯ ಮೂಲಕ ಆತ್ಮಿಕ ಘನತೆ ಹಾಗೂ ವ್ಯಕ್ತಿತ್ವದ ಅನುಭವ ಮಾಡುತ್ತಾ ತಮ್ಮ ಮಾಸ್ಟರ್ ಜ್ಞಾನ ಸೂರ್ಯ ಸ್ವರೂಪವನ್ನು ಇಮರ್ಜ್ ಮಾಡಿಕೊಳ್ಳಿ. ಅಂದರೆ ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಎಷ್ಟೆಷ್ಟು ಆತ್ಮದಲ್ಲಿ ಪವಿತ್ರತಾ ಶಕ್ತಿ ಇರ್ತತೋ ಅಷ್ಟಷ್ಟು ಅವ್ರದ್ದು ಘನತೆ ವ್ಯಕ್ತಿತ್ವ ಶ್ರೇಷ್ಠವಾಗಿ ಇರ್ತತೆ ಅನ್ನೋ ಮಾತು ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಆ ಸ್ವರೂಪನ ಇಮರ್ಜ್ ಮಾಡ್ಕೊಳ್ರಿ ಅಂತಾರೆ. ಅಂದರೆ ನಾವೆಷ್ಟು ಅಂದರೆ ಲೆಕ್ಕ ಇಲ್ಲದಷ್ಟು ಬಾರಿ ಆ ಸ್ಥಿತಿನ ಪಡೆದೀವಿ. ಆ ಸ್ಥಿತಿಯಿಂದ ರಾಯಲ್ಟಿ ಮತ್ತು ವ್ಯಕ್ತಿತ್ವದ ಎಲ್ಲದು ಏನಾಗೈತೆ ರೆಕಾರ್ಡ್ ಐತೆ ನಮ್ಮ ಆತ್ಮದಲ್ಲಿ. ಈಗ ಮತ್ತೆ ಪುರುಷಾರ್ಥದ ಮೂಲಕ ಅದನ್ನು ಇಮರ್ಜ್ ಮಾಡ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇಂದು ಬಾಪ್ತಾದ 4-6 ಕಡೆಯ ತಮ್ಮ ರಾಯಲ್ಟಿ ಹಾಗೂ ಪರ್ಸನಾಲಿಟಿಯ ಪರಿವಾರವನ್ನು ನೋಡುತ್ತಿದ್ದೇವೆ. ಸಂಪೂರ್ಣ ಪವಿತ್ರತೆಯು ಈ ರಾಯಲ್ಟಿ ಹಾಗೂ ಆತ್ಮಿಕ ಘನತೆಯ ಬುನಾದಿಯಾಗಿದೆ. ಪವಿತ್ರತೆಯ ಚಿಹ್ನೆಯು ಎಲ್ಲರ ಮಸ್ತಕದಲ್ಲಿ, ಎಲ್ಲರ ತಲೆಯ ಮೇಲೆ ಪ್ರಕಾಶತೆಯ ಕಿರೀಟವು ಹೊಳೆಯುತ್ತಿದೆ. ಇಂತಹ ಹೊಳೆಯುತ್ತಿರುವ ಕಿರೀಟಧಾರಿ ಆತ್ಮಿಕ ರಾಯಲ್ಟಿ, ಆತ್ಮಿಕ ಘನತೆ ಇರುವವರು ತಾವು ಬ್ರಾಹ್ಮಣ ಪರಿವಾರದವರಷ್ಟೇ ಆಗಿದ್ದೀರಿ. ಏಕೆಂದರೆ ಪವಿತ್ರತೆಯನ್ನು ತಮ್ಮದನ್ನಾಗಿ ಮಾಡಿಕೊಂಡಿದ್ದೀರಿ. ತಾವು ಬ್ರಾಹ್ಮಣ ಆತ್ಮರ ಪವಿತ್ರತೆಯ ಪ್ರಭಾವವು ಆದಿಕಾಲದಿಂದಲೂ ಪ್ರಸಿದ್ಧವಾಗಿದೆ. ತಮ್ಮ ಅನಾದಿ ಹಾಗೂ ಆದಿಕಾಲವು ನೆನಪಿಗೆ ಬರುತ್ತದೆಯೇ? ಅಂದರೆ ಅನಾದಿ ಅಂದ್ರೇನು, ಯಾವಾಗಲೂ ನಾವು ಪರಂಧಾಮದಾಗೇನು ಆತ್ಮ ಸ್ವರೂಪದಲ್ಲಿರ್ತೀವಿ. ಅವಾಗನೂ ಪವಿತ್ರವಾಗೇ ಇರ್ತದೆ ಆತ್ಮ ಪರಂಧಾಮದಲ್ಲಿ. ಆದಿ ಅಂದರೆ ಯಾವುದು? ದೇವತಾ ಸ್ವರೂಪ. ಸತ್ಯಯುಗ ದೇವತಾ ಸ್ವರೂಪವಾಗಿದ್ದಾಗೂ ನಾವೇನಿದ್ವಿ ಪವಿತ್ರತೆ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ನೆನಪು ಮಾಡಿಕೊಳ್ಳಿ. ಅನಾದಿ ಕಾಲದಲ್ಲಿ ತಾವು ಪವಿತ್ರ ಆತ್ಮರು, ಆತ್ಮರೂಪದಲ್ಲಿಯೂ ವಿಶೇಷ ಹೊಳೆಯುತ್ತಿರುವ ನಕ್ಷತ್ರಗಳು ಹೊಳೆಯುತ್ತಾ ಇರುತ್ತೀರಿ. ಹಾಗೂ ಅನ್ಯ ಆತ್ಮರು ಇದ್ದರೂ ಸಹ ತಾವು ನಕ್ಷತ್ರಗಳ ಹೊಳಪು ಎಲ್ಲರ ಜೊತೆ ಇದ್ದರೂ ವಿಶೇಷವಾಗಿ ಹೊಳೆಯುತ್ತಿರುತ್ತೀರಿ. ಹೇಗೆ ಆಕಾಶದಲ್ಲಿ ನಕ್ಷತ್ರಗಳು ಬಹಳಷ್ಟು ಇದ್ದರೂ ಕೆಲವು ನಕ್ಷತ್ರಗಳು ಹೊಳೆಯುತ್ತಿರುವಂಥದ್ದಾಗಿರುತ್ತದೆ. ತಮ್ಮನ್ನು ತಾವು ನೋಡಿಕೊಳ್ಳುತ್ತಿದ್ದೀರಾ? ಆ ನಂತರ ಆದಿಕಾಲದಲ್ಲಿ ತಮ್ಮ ಪವಿತ್ರತೆಯ ರಾಯಲ್ಟಿ ಹಾಗೂ ಘನತೆ ಎಷ್ಟು ಮಹಾನ್ ಆಗಿತ್ತು. ಎಲ್ಲರೂ ಆದಿಕಾಲಕ್ಕೆ ತಲುಪಿದ್ದೀರಾ? ಆದಿಕಾಲ ಅಂದರೆ ಸತ್ಯಯುಗ. ತಲುಪಿಬಿಡಿ. ನನ್ನ ಹೊಳಪಿನ ರೇಖೆ ಎಷ್ಟು ಪರ್ಸೆಂಟೇಜ್ನಲ್ಲಿದೆ ಎಂದು ಪರಿಶೀಲಿಸಿ. ಆದಿಕಾಲದಿಂದ ಅಂತ್ಯಕಾಲದವರೆಗೂ ತಮ್ಮ ಪವಿತ್ರತೆಯ ರಾಯಲ್ಟಿ ಘನತೆ ಸದಾ ಇರುತ್ತದೆ. ಅನಾದಿ ಕಾಲದ ಹೊಳೆಯುತ್ತಿರುವ ನಕ್ಷತ್ರ, ಹೊಳೆಯುತ್ತಿರುವ ತಂದೆಯ ಜೊತೆ ನಿವಾಸ ಮಾಡುವವರಾಗಿದ್ದೀರಿ. ಈಗೀಗ ತಮ್ಮ ವಿಶೇಷತೆಯನ್ನು ನೆನಪು ಮಾಡಿ. ಎಲ್ಲರೂ ಅನಾದಿ ಕಾಲದಲ್ಲಿ ತಲುಪಿದ್ದೀರಾ? ನಂತರ ಇಡೀ ಕಲ್ಪದಲ್ಲಿ ನೀವು ಪವಿತ್ರ ಆತ್ಮರ ರಾಯಲ್ಟಿ ಭಿನ್ನ ಭಿನ್ನ ರೂಪದಲ್ಲಿ ಇರುತ್ತದೆ. ಏಕೆಂದರೆ ತಾವಾತ್ಮರ ರೀತಿ ಅನ್ಯ ಯಾರೂ ಪವಿತ್ರರಾಗಲಿಲ್ಲ. ಪವಿತ್ರತೆಯ ಜನ್ಮಸಿದ್ಧ ಅಧಿಕಾರವು ತಾವು ವಿಶೇಷ ಆತ್ಮರಿಗೆ ತಂದೆಯ ಮೂಲಕ ಪ್ರಾಪ್ತಿಯಾಗಿದೆ. ಈಗೀಗ ಆದಿಕಾಲಕ್ಕೆ ಬನ್ನಿ. ಅನಾದಿ ಕಾಲದಲ್ಲಿಯೂ ನೋಡಿರಿ. ಈಗ ಆದಿಕಾಲದಲ್ಲಿಯೂ ತಮ್ಮ ಪವಿತ್ರತೆಯ ರಾಯಲ್ಟಿಯ ಸ್ವರೂಪವು ಎಷ್ಟು ಮಹಾನ್ ಆಗಿದೆ. ಎಲ್ಲರೂ ಸತ್ಯಯುಗಕ್ಕೆ ತಲುಪಿದ್ದೀರಾ? ಬಂದಿದ್ದೀರಾ? ದೇವತಾ ರೂಪವು ಎಷ್ಟು ಪ್ರಿಯ ಸ್ವರೂಪವಾಗಿದೆ. ಇಡೀ ಕಲ್ಪದಲ್ಲಿ ದೇವತೆಗಳ ರೀತಿ ರಾಯಲ್ಟಿ ಹಾಗೂ ಪರ್ಸನಾಲಿಟಿಯು ಅನ್ಯ ಯಾವುದೇ ಆತ್ಮರದಿಲ್ಲ. ದೇವತಾ ರೂಪದ ಹೊಳಪನ್ನು ಅನುಭವ ಮಾಡುತ್ತಿದ್ದೀರಲ್ಲವೇ? ಇಷ್ಟು ಆತ್ಮಿಕ ಘನತೆಯು ಪವಿತ್ರತೆಯ ಪ್ರಾಪ್ತಿಯಿಂದಾಗಿದೆ. ಅಂದರೆ ಏನು ಘನತೆ? ಇವತ್ತಿಗೂ ಅವರು 5,000 ವರ್ಷದ ಕೆಳಗಿದ್ರು. ಇವತ್ತಿಗೂ ಅವ್ರ ಫೋಟೋದ ಮುಂದೆ ತಲೆಬಾಗಿ ನಿಲ್ತೀವಿ. ಅಂದರೆ ಎಷ್ಟು ಘನತೆ ನೋಡ್ರಿ. ಬಾಬಾ ಏನಂತ ಇದ್ದಾರೆ, ಈಗ ದೇವತಾ ರೂಪದ ಅನುಭವ ಮಾಡುತ್ತಾ ಮಧ್ಯಕಾಲಕ್ಕೆ ಬನ್ನಿ. ಅಂದರೆ ಯಾವುದು? ಪೂಜ್ಯ ಸ್ವರೂಪ. ಬಂದಿದ್ದೀರಾ? ಬರುವುದು ಅನುಭವ ಮಾಡುವುದು ಸಹಜವಲ್ಲವೇ? ಮಧ್ಯಕಾಲದಲ್ಲಿಯೂ ನೋಡಿ, ತಮ್ಮ ಭಕ್ತರು ತಮ್ಮ ಪೂಜ್ಯ ಆತ್ಮರ ಪೂಜೆಯನ್ನು ಮಾಡುತ್ತಾರೆ, ಚಿತ್ರಗಳನ್ನು ಮಾಡುತ್ತಾರೆ. ಎಷ್ಟೊಂದು ರಾಯಲ್ಟಿಯ ಚಿತ್ರ ಮಾಡುತ್ತಾರೆ ಮತ್ತು ಎಷ್ಟೊಂದು ರಾಯಲ್ಟಿಯಿಂದ ಪೂಜೆ ಮಾಡುತ್ತಾರೆ. ತಮ್ಮ ಪೂಜ್ಯನೀಯ ಚಿತ್ರವು ಕಣ್ಮುಂದೆ ಬಂದಿತ್ತಲ್ಲವೇ? ಚಿತ್ರಗಳನ್ನಂತೂ ಧರ್ಮಾತ್ಮರದ್ದು ಮಾಡುತ್ತಾರೆ, ಧರ್ಮಪಿತರ ಚಿತ್ರಗಳನ್ನು ಮಾಡುತ್ತಾರೆ.
ಅಭಿನೇತರ ಚಿತ್ರವನ್ನು ಮಾಡುತ್ತಾರೆ, ಆದರೆ ತಮ್ಮ ಚಿತ್ರದ ಆತ್ಮೀಯತೆ ಹಾಗೂ ವಿಧಿಪೂರ್ವಕ ಪೂಜೆಯಲ್ಲಿ ವ್ಯತ್ಯಾಸವಿರುತ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಧರ್ಮಪಿತರು ಅಂದರೆ ಯಾರು? ಧರ್ಮಸ್ಥಾಪಕರು. ಅವ್ರ ಪೂಜೆ ಹೆಂಗಿರ್ತತೆ, ಗುಡಿಯಲ್ಲಿ ನಮ್ಮ ದೇವತಾ ಮೂರ್ತಿಗಳ ಪೂಜೆ ಹೆಂಗಿರ್ತತೆ, ಹೌದಾ, ವಿಧಿವಿಧಾನವಾಗಿ ನಡೀತತೆ ಅಂತ ಹೇಳ್ತಾರೆ ಬಾಬಾ. ನೋಡ್ರಿ, ಅಲ್ಲಿ ಚರ್ಚಿನಾಗ ಯೇಸು ಏನು ಒಂದು ಮುಂಬತ್ತಿ ಹಚ್ಚಿರ್ತಾರ, ಆಯಿತು, ಕುಂತು ಬಿಡ್ತಾರೆ. ಆದರೆ ತಮ್ಮ ಪೂಜೆ ಹೆಂಗಿರ್ತತೆ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಹಾಗಾದರೆ ತಮ್ಮ ಪೂಜ್ಯ ಸ್ವರೂಪವು ತಮ್ಮ ಸಮ್ಮುಖದಲ್ಲಿ ಬಂದಿತ್ತಲ್ಲವೇ? ಒಳ್ಳೆಯದು. ಈಗ ಅಂತ್ಯಕಾಲ ಸಂಗಮಕ್ಕೆ ಬನ್ನಿ. ಈ ಆತ್ಮಿಕ ಡ್ರಿಲ್ ಮಾಡುತ್ತಿದ್ದೀರಲ್ಲವೇ? ಪರಿಕ್ರಮಣ ಮಾಡಿ ತಮ್ಮ ಪವಿತ್ರತೆಯ ವಿಶೇಷ ಪ್ರಾಪ್ತಿಯ ಅನುಭವ ಮಾಡಿ. ಅಂತಿಮ ಕಾಲ ಸಂಗಮದಲ್ಲಿ ತಾವು ಬ್ರಾಹ್ಮಣ ಆತ್ಮರ ಪರಮಾತ್ಮನ ಪಾಲನೆಯ, ಪರಮಾತ್ಮ ಪ್ರೀತಿಯ, ಪರಮಾತ್ಮ ವಿದ್ಯಾಭ್ಯಾಸದ ಭಾಗ್ಯವನ್ನು ತಾವು ಕೋಟಿಯಲ್ಲಿ ಕೆಲವರಿಗಷ್ಟೇ ಲಭಿಸುತ್ತದೆ. ಪರಮಾತ್ಮನ ಡೈರೆಕ್ಟ್ ರಚನೆ, ಮೊದಲನೇ ರಚನೆಯು ತಾವು ಪವಿತ್ರರಿಗಷ್ಟೇ ಪ್ರಾಪ್ತಿಯಾಗುತ್ತದೆ. ಯಾವುದರಿಂದ ತಾವು ಬ್ರಾಹ್ಮಣರೇ ವಿಶ್ವದ ಆತ್ಮರಿಗೂ ಮುಕ್ತಿಯ ಆಸ್ತಿಯನ್ನು ತಂದೆಯಿಂದ ಕೊಡಿಸುತ್ತೀರಿ. ಆದ್ದರಿಂದ ಇಡೀ ಚಕ್ರದಲ್ಲಿ ಅನಾದಿ ಕಾಲ, ಆದಿಕಾಲ, ಮಧ್ಯಕಾಲ ಹಾಗೂ ಅಂತಿಮ ಕಾಲ ಇಷ್ಟು ಶ್ರೇಷ್ಠ ಪ್ರಾಪ್ತಿಯ ಆಧಾರವು ಪವಿತ್ರತೆಯಾಗಿದೆ. ಪೂರ್ತಿ ಪರಿಕ್ರಮಣ ಮಾಡಿದಿರಿ. ನೋಡ್ರಿ, ಅಂದರೆ ಎಲ್ಲ ಸ್ವರೂಪಗಳನ್ನ ನೆನಪಿ ತರಿಸಿದ್ರು ಬಾಬಾ. ಅನಾದಿ ಜ್ಯೋತಿ ಸ್ವರೂಪ ಇದ್ದಾಗೂ ಪಾವನ ಆತ್ಮ, ದೇವತಾ ಸ್ವರೂಪದಾಗೂ ಪಾವನ, ಆಮೇಲೆ ಪೂಜ್ಯ ಸ್ವರೂಪದಾಗೂ ಪಾವನ, ಬ್ರಾಹ್ಮಣ ಸ್ವರೂಪದಾಗೂ ಏನು ಭಕ್ತಿ ಮಾರ್ಗದಲ್ಲಿ ನೀನು ಒಂದು ಕಿರಣ ಬಿದ್ದರೆ ಸಾಕು ಅಂತಿದ್ದು. ಆದರೆ ಇವಾಗ ತಂದೆಯ ಮಡಿಲಿನಲ್ಲೇ ಪ್ರೀತಿಯ ಉಯ್ಯಾಲೆಯಲ್ಲಿ ತೂಗ್ತಾ ಇದ್ದೀವಿ. ಬಾಬಾ ಏನಂತಾರೆ, ಈಗ ತಮ್ಮನ್ನು ಪರಿಶೀಲಿಸಿಕೊಳ್ಳಿ. ನೋಡಿಕೊಳ್ಳಲು ಕನ್ನಡಿ ಇದೆಯಲ್ಲವೇ? ತಮ್ಮನ್ನು ತಾವು ನೋಡಿಕೊಳ್ಳುವ ಕನ್ನಡಿ ಇದೆಯಲ್ಲವೇ? ಯಾರ ಬಳಿ ಇದೆಯೋ ಅವರ ಕೈಯನ್ನೆತ್ತಿ. ಕನ್ನಡಿ ಇದೆಯೇ? ಸ್ಪಷ್ಟವಾಗಿದೆಯೇ? ಹಾಗಾದರೆ ಕನ್ನಡಿಯಲ್ಲಿ ನನ್ನ ಪವಿತ್ರತೆಯ ಪರ್ಸೆಂಟೇಜ್ ಎಷ್ಟಿದೆ ಎಂದು ನೋಡಿಕೊಳ್ಳಿ. ಪವಿತ್ರತೆ ಎಂದರೆ ಕೇವಲ ಬ್ರಹ್ಮಚರ್ಯವಲ್ಲ, ಆದರೆ ಬ್ರಹ್ಮಚಾರಿಯಾಗಿದೆ. ಮನವಚನ ಕರ್ಮ ಸಂಬಂಧ ಸಂಪರ್ಕ ಎಲ್ಲದರಲ್ಲೂ ಪವಿತ್ರತೆ ಇದೆ. ಎಷ್ಟು ಪರ್ಸೆಂಟೇಜ್ ಇದೆ? ಪರ್ಸೆಂಟೇಜ್ ತೆಗೆಯಲು ಬರುತ್ತದೆ ಅಲ್ಲವೇ? ಟೀಚರ್ಸ್ ಬರುತ್ತದೆಯೇ? ಪಾಂಡವರಿಗೆ ಬರುತ್ತದೆಯೇ? ಒಳ್ಳೆಯದು, ಬುದ್ಧಿವಂತರಾಗಿದ್ದೀರಿ. ಮಾತೆಯರಿಗೆ ಬರುತ್ತದೆಯೇ? ಒಳ್ಳೆಯದು. ಪವಿತ್ರತೆಯ ಪರಿಶೀಲನೆಯಾಗಿದೆ. ಹೇಗೆ ಪರಿಶೀಲನೆ ಮಾಡ್ಕೋಬೇಕು ಅನ್ನೋದು ಬಾಬಾ ಹೇಳ್ತಾ ಇದ್ದಾರೆ. ವೃತ್ತಿ, ದೃಷ್ಟಿ ಹಾಗೂ ಕೃತಿ ಮೂರರಲ್ಲಿಯೂ ಪರಿಶೀಲಿಸಿಕೊಳ್ಳಿ. ಸಂಪೂರ್ಣ ಪವಿತ್ರತೆಯ ವೃತ್ತಿಯು ಬುದ್ಧಿಯಲ್ಲಿ ಬಂದು ಬಿಟ್ಟಿತಲ್ಲವೇ? ವಿಚಾರ ಮಾಡಿ. ಸಂಪೂರ್ಣ ಪವಿತ್ರತೆಯ ವೃತ್ತಿ ಅರ್ಥಾತ್ ಪ್ರತಿಯೊಂದು ಆತ್ಮನ ಪ್ರತಿ ಶುಭ ಭಾವನೆ, ಶುಭ ಕಾಮನೆಯನ್ನಿಡುವುದು. ಅನುಭವಿಯಾಗಿದ್ದೀರಲ್ಲವೇ? ಬಾಬಾ ಏನಂತಾರೆ, ವೃತ್ತಿ ಅಂದ್ರೇನು? ವಿಚಾರಗಳು ಏನಿರಬೇಕು? ಆತ್ಮಿಕದ್ದು ಶುಭ ಭಾವನೆ, ಎಲ್ಲರಿಗೆ ಒಳ್ಳೆಯದಾಗಲಿ, ಎಲ್ಲರಿಗೆ ಒಳ್ಳೆಯದಾಗಲಿ, ಎಲ್ಲರಿಗೆ ಅಂದರೆ ನಮ್ಮ ವೈರಿಗಳಿಗೂ ಕೂಡ ನಾವೇನು ಅಲ್ಲಿ ಶುಭ ಭಾವನೆ, ಶುಭ ಕಾಮನೆಯಿಂದ ನೋಡೋದು. ವಿಚಾರಗಳು, ಶುಭ ಕಾಮನೆ, ಶುಭ ಭಾವನೆ. ಮತ್ತು ಅದೇನು? ವೃತ್ತಿಯಿಂದ ಪವಿತ್ರತೆ. ದೃಷ್ಟಿ ಅಂದರೆ ಹಾಗೂ ದೃಷ್ಟಿ ಏನಾಗಿರುತ್ತದೆ? ಪ್ರತಿಯೊಂದು ಆತ್ಮವನ್ನು ಆತ್ಮರೂಪದಲ್ಲಿ ನೋಡುವುದು. ಆತ್ಮಿಕ ಸ್ಮೃತಿಯಿಂದ ಮಾತನಾಡುವುದು, ನಡೆಯುವುದು. ಬಾಬಾ ಏನು ಹೇಳ್ತಾ ಇದ್ದಾರೆ, ಆತ್ಮಿಕ ರೂಪದಲ್ಲಿ ಅಂದ್ರೇನು? ದೇಹದ ರೂಪದಿಂದ ದೇಹನ ನೋಡಿದಾಗ ಅಲ್ಲೇನಾಗ್ತತೆ? ಅವ್ರು ಮಾಡಿದ ಕರ್ಮಗಳೇ ನೆನಪಿಗೆ ಬರ್ತವೆ. ಇವ್ರು ಹಿಂಗೆ ಅಂದಿದ್ರು, ಇವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಅದಾರೆ. ಬರೀ ನೆಗೆಟಿವ್ ಥಾಟ್ಸ್ ಇಲ್ಲ ವೇಸ್ಟ್ ಥಾಟ್ಸ್ ಬಂದು ಆತ್ಮ ಅಪವಿತ್ರತೆ ಆಗ್ತತೆ. ಆದರೆ ಆತ್ಮರೂಪದಿಂದ ನೋಡಿದಾಗ ಆತ್ಮ ಪವಿತ್ರ ಸ್ವರೂಪ, ಅಲ್ಲಿ ಯಾವ ರೀತಿಯ ನೆಗೆಟಿವ್ ಥಾಟ್ಸ್ ಬರಲ್ಲ. ಅದಕ್ಕೆ ದೃಷ್ಟಿ ಅಂದರೆ ಆತ್ಮಿಕ ದೃಷ್ಟಿಯಿಂದ ನೋಡೋದು. ತಾವು ವಿಸ್ತಾರವಾಗಿ ಭಾಷಣ ಮಾಡಬಹುದು. ಕೃತಿ ಅರ್ಥಾತ್ ಕರ್ಮದಲ್ಲಿ ಸುಖ ತೆಗೆದುಕೊಳ್ಳುವುದು, ಸುಖ ನೀಡುವುದು. ಕರ್ಮ ಅಂದ್ರೇನು? ಎಲ್ಲರ ಸುಖ ಕೊಡೋದು, ಸುಖ ತಗೊಳ್ಳೋದು. ಬಾಬಾ ಏನಂತಾರೆ, ನನ್ನ ವೃತ್ತಿ, ದೃಷ್ಟಿ, ಕೃತಿ ಇದೇ ಪ್ರಮಾಣದಲ್ಲಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಸುಖ ತೆಗೆದುಕೊಳ್ಳಿ, ದುಃಖವನ್ನು ತೆಗೆದುಕೊಳ್ಳಬೇಡಿ. ಎಂದಾದರೂ ದುಃಖವನ್ನು ತೆಗೆದುಕೊಳ್ಳುತ್ತೇನೆಯೇ ಎಂದು ಚೆಕ್ ಮಾಡಿಕೊಳ್ಳಿ.
ಕೆಲವೊಮ್ಮೆ ಸ್ವಲ್ಪ ಸ್ವಲ್ಪ ಚೆಕ್ ಮಾಡುತ್ತೀರಾ. ದುಃಖ ಕೊಡುವವರು ಇರುತ್ತಾರಲ್ಲವೇ, ತಿಳಿದುಕೊಳ್ಳಿ, ಅವರು ದುಃಖವನ್ನು ಕೊಡುತ್ತಾರೆ. ಆಗ ನೀವು ಅದನ್ನು ಫಾಲೋ ಮಾಡಬೇಕೇ? ಯಾರನ್ನು ಫಾಲೋ ಮಾಡಬೇಕು? ದುಃಖ ಕೊಡುವವರನ್ನು ಫಾಲೋ ಮಾಡಬೇಕಾ ಅಥವಾ ತಂದೆಯನ್ನು ಫಾಲೋ ಮಾಡಬೇಕಾ? ಬಾಬಾ ಏನು ಹೇಳ್ತಾ ಇದ್ದಾರೆ, ದುಃಖನ ಸ್ವೀಕಾರ ಮಾಡಬೇಡ್ರಿ ಅಂತ ನಾ ಹೇಳಿದ್ಮೇಲೆ ನನ್ನಂತೆ ನಾನು ಹೇಳಿದಂತೆ ನಡೀರಿ, ನನ್ನ ಫಾಲೋ ಮಾಡಿರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ದುಃಖ ಕೊಡೋರನ್ನ ಫಾಲೋ ಮಾಡೋದಂದ್ರೇನು? ದುಃಖ ಕೊಡೋರನ್ನ ಫಾಲೋ ಮಾಡೋದಂದರೆ ಅವರು ಏನು ದುಃಖ ಕೊಟ್ಟಿದ್ದನ್ನು ಸ್ವೀಕಾರ ಅಯ್ಯೋ ಹಿಂಗಂದ್ರಲ್ಲ ಹಂಗಂದ್ರಲ್ಲ ಅಂತೇಳಿ ದುಃಖನ ಸ್ವೀಕಾರ ಮಾಡಬಾರ್ದು. ಆದರೆ ಮಾಡಿಬಿಡ್ತೀವಿ. ಆದರೆ ಬಾಬಾ ಇಲ್ಲೇನು ಹೇಳ್ತಾರೆ, ಅವರು ಭಿಕ್ಷೆ ಹಾಕ್ತಾರಂದ್ರೆ ತಗೋಬೇಕನ್ನೋದೇನೈತೆ? ಆ ಥರ ಒಂದು ಶಕ್ತಿ ಇರಬೇಕು ನಮಗೆ. ಅದನ್ನೇ ಆನಂದದ ಶಕ್ತಿ ಅಂತ ಅನ್ನೋದು. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಬ್ರಹ್ಮ ತಂದೆ ಯಾವುದೇ ಮಗುವಿನ ದುಃಖವನ್ನು ತೆಗೆದುಕೊಂಡರ, ಸುಖವನ್ನು ಕೊಟ್ಟರು ಮತ್ತು ಸುಖವನ್ನು ತೆಗೆದುಕೊಂಡರು. ತಂದೆಯನ್ನು ಫಾಲೋ ಮಾಡುತ್ತೀರಾ ಅಥವಾ ಕೆಲವೊಮ್ಮೆ ತೆಗೆದುಕೊಳ್ಳಬೇಕಾಗುತ್ತದೆ? ದುಃಖ ಎಂದು ಹೆಸರೇ ಇದೆ. ದುಃಖವನ್ನು ಕೊಡುತ್ತಾರೆ, ನಿಂದನೆ ಮಾಡುತ್ತಾರೆ. ಇದು ಕೆಟ್ಟ ವಸ್ತುವೆಂದು ಆ ಸಮಯದಲ್ಲಿ ನಿಮಗೆ ತಿಳಿದಿರುತ್ತದೆ. ಯಾರಾದರೂ ತಮ್ಮ ನಿಂದನೆ ಮಾಡಿದರೆ ಅದನ್ನು ತಾವು ಚೆನ್ನಾಗಿದೆ ಎಂದು ತಿಳಿಯುತ್ತೀರಾ, ಕೆಟ್ಟದೆಂದು ತಿಳಿಯುತ್ತೀರಾ ಅಲ್ಲವೇ? ಅಂದ ಮೇಲೆ ಅವರು ತಮಗೆ ದುಃಖವನ್ನು ಕೊಡುತ್ತಾರೆ ಅಥವಾ ನಿಂದನೆ ಮಾಡುತ್ತಾರೆ. ಒಂದು ವೇಳೆ ಕೆಟ್ಟ ವಸ್ತುವನ್ನು ಯಾರಾದರೂ ತಮಗೆ ಕೊಟ್ಟರೆ ನೀವು ತೆಗೆದುಕೊಳ್ಳುತ್ತೀರಾ? ಸ್ವಲ್ಪ ಸಮಯಕ್ಕಾಗಿ ತೆಗೆದುಕೊಳ್ಳುತ್ತೀರಾ, ಹೆಚ್ಚು ಸಮಯಕ್ಕಲ್ಲ. ಸ್ವಲ್ಪ ಸಮಯಕ್ಕಾಗಿ ಕೆಟ್ಟ ವಸ್ತು ತೆಗೆದುಕೊಳ್ಳುವಂಥದ್ದಾಗಿದೆಯೇ? ಹಾಗಾದರೆ ದುಃಖ ಅಥವಾ ನಿಂದನೆಯನ್ನು ಏಕೆ ತೆಗೆದುಕೊಳ್ಳುತ್ತೀರಿ? ಕೆಟ್ಟ ವಸ್ತು ಸ್ವಲ್ಪ ಸಮಯಕ್ಕಾಗಲಿ ನಾವು ಯಾವ ಕೆಟ್ಟ ವಸ್ತುನ ಇಟ್ಕೊಳಲ್ಲ. ಮತ್ತು ಅದು ಕೆಟ್ಟ ವಸ್ತು ಅಂದಮೇಲೆ ಸ್ವಲ್ಪ ಸಮಯಕ್ಕಾಗಲಿ ಯಾಕೆ ತಗೊತೀರಿ ಅಂತ ಹೇಳ್ತಾರೆ ಬಾಬಾ. ಅಂದ್ರೇನು, ಯಾರನ್ನು ಏನನ್ನ ಮಾತು ಅಂದ ತಕ್ಷಣ ಒಂದು ಅರ್ಧ ಗಂಟೆ 1 ಗಂಟೆ ಹಂಗೆ ಮೂಡ್ ಆಫ್ ಮಾಡಿ ಬೇಜಾರು ಮಾಡ್ಕೊಂಡು ಮತ್ತು ನಂತರ ಮತ್ತು ಸರಿ ಮಾಡ್ಕೊಂಬ ಸ್ಥಿತಿನ ಅಲ್ಲಿ ಸ್ವಲ್ಪ ಸಮಯಕ್ಕಾಗಲಿ ಯಾಕೆ ತಗೊತೀರಿ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಕೆಟ್ಟ ವಸ್ತುನ ಯಾಕೆ ತಗೊತೀರಿ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಬ್ರಹ್ಮ ತಂದೆ ಕೆಟ್ಟ ಈ ಥರ ಸ್ವೀಕಾರ ಮಾಡಿದ್ರ ದುಃಖನ? ಇಲ್ಲಲ್ಲ ಅಂತ ಹೇಳ್ತಾರೆ. ಅಂದ್ರೇನು, ಎಷ್ಟು ಬಂದ್ವಲ್ಲ ನಿಂದನೆಗಳು, ಮಾತುಗಳು, ಮನೆ ಬೆಂಕಿ ಹಚ್ಚಿದ್ರು, ಭಾಳ ಇದು ಮಾಡಿದರು. ಆದರೆ ದುಃಖಪಟ್ರ ಬ್ರಹ್ಮ ತಂದೆ, ಅಯ್ಯೋ ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರಂತ ಇಲ್ಲ. ಹೌದಾ, ನಿಂದನೆ ಮಾಡಿದ್ರು ಕೂಡ ಅದು ಸ್ವೀಕಾರ ಮಾಡಲಿಲ್ಲ. ಅವರು ತಮ್ಮ ಸ್ಥಿತಿನ ಕೆಡಿಸ್ಕೊಂಬಲಿಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ, ಮನಸ್ಸಿನಲ್ಲಿ ಫೀಲಿಂಗ್ನ ರೂಪದಲ್ಲಿ ಏಕೆ ಇಟ್ಟುಕೊಳ್ಳುತ್ತೀರಿ? ತಮ್ಮನ್ನು ತಾವು ಕೇಳಿಕೊಳ್ಳಿ, ನಾವು ದುಃಖವನ್ನು ತೆಗೆದುಕೊಳ್ಳುತ್ತಿದ್ದೇವೆಯೇ? ಅಂದರೆ ದುಃಖ ತಗೋಬಾರ್ದು ಅಂದರೆ ಏನು ಅಂದರೆ, ಬಾಬಾನ ನೆನಪು ಮಾಡ್ದಂಗಲ್ಲ, ಆನಂದದ ಶಕ್ತಿ ಅಂತೀವಲ್ಲ, ಅಂದ್ರೇನು, ಏನೇ ಮಾತು ಬಂದರೂ ಅದಕ್ಕೆ ಅಂಟ್ಕೊಂಡಂಗೆ ಆನಂದವಾಗಿ ಅಂಟ್ಕೊಳಲ್ಲ. ಆ ಶಕ್ತಿ ನಮ್ಮಲ್ಲಿ ತುಂಬಿದಷ್ಟು. ಅದಕ್ಕೆ ಆ ಶಕ್ತಿನ ತುಂಬಿಕೊಂಡು ಯಾವುದೇ ದುಃಖಕ್ಕೆ ಅಂಟ್ಕೋಬಾರ್ದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ ಕೇಳ್ತಾ ಇದ್ದಾರೆ, ಸ್ವಲ್ಪ ಸ್ವಲ್ಪ ತೆಗೆದುಕೊಂಡಿದ್ದೀರಾ? ಮೊದಲಿನ ಸಾಲಿನವರು ಹೇಳ್ರಿ, ದುಃಖವನ್ನು ತೆಗೆದುಕೊಳ್ಳಬಾರದಲ್ಲವೇ? ಮನಸ್ಸಿನಲ್ಲಿ ಕೊಳಕನ್ನಿಟ್ಟುಕೊಂಡರೆ ಬೇಸರ ಯಾರಿಗಾಗುತ್ತದೆ? ಎಲ್ಲಿ ಕೊಳಕಿರುತ್ತದೆಯೋ ಅಲ್ಲಿ ಬೇಸರವಾಗುತ್ತದೆ ಅಲ್ಲವೇ? ಆಗ ಆ ಸಮಯದಲ್ಲಿ ತಮ್ಮ ರಾಯಲ್ಟಿ ಹಾಗೂ ಪರ್ಸ್ನಾಲಿಟಿಯನ್ನು ತಮ್ಮ ಮುಂದೆ ತಂದುಕೊಳ್ಳಿ. ಆಗ ತಮ್ಮನ್ನು ಯಾವ ರೂಪದಲ್ಲಿ ನೋಡುತ್ತೀರಿ? ತಮ್ಮ ಟೈಟಲ್ ಏನೆಂದು ತಿಳಿದಿರುತ್ತದೆ. ತಮ್ಮ ಟೈಟಲ್ ಆಗಿದೆ ಸಹನಶೀಲ ದೇವಿ, ಸಹನಶೀಲ ದೇವ. ಅಂದಾಗ ತಾವು ಯಾರಾಗಿದ್ದೀರಿ? ಸಹನಶೀಲ ದೇವಿ, ಸಹನಶೀಲ ದೇವ ಆಗಿದ್ದೀರಾ? ಆಗಿಲ್ಲವೇ? ಕೆಲವೊಮ್ಮೆ ಆಗುತ್ತೀರಾ? ತಮ್ಮ ಸ್ವಮಾನವನ್ನು ನೆನಪು ಮಾಡಿಕೊಳ್ಳಿ. ನಾನು ಯಾರಾಗಿದ್ದೇನೆ ಇದನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ. ಇಡೀ ಕಲ್ಪದ ವಿಶೇಷ ಸ್ವರೂಪವನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ. ಸ್ಮೃತಿಯಂತೂ ಬರುತ್ತದೆ ಅಲ್ಲವೇ? ಬಾಬಾ ಏನು ಹೇಳ್ತಾ ಇದ್ದಾರೆ, ದೇವಿ, ದೇವ, ಈ ಥರ ನಾವು ಪೂಜ್ಯ ಸ್ವರೂಪದಲ್ಲಿ ಬರೋರು ಸಣ್ಣ ಸಣ್ಣ ಮಾತಿಗೆ ದುಃಖ ತಗೊಳ್ಳೋದು, ಇದು ನಮಗೆ ಶೋಭೆ ಕಾಣ್ತತ್ತಾ? ಕೇಳ್ತಾ ಇದ್ದಾರೆ ಬಾಬಾ. ಅವೆಲ್ಲ ನಾನೆಂಥ ಆತ್ಮ,
ಅನ್ನೋದನ್ನು ನೀವು ಸ್ಮೃತಿಯಲ್ಲಿ ತಂದುಕೊಂಡಾಗ ಇಂಥ ಕೆಟ್ಟ ವಸ್ತುಗಳನ್ನ ಬಳಿಯಲ್ಲಿ ಇಟ್ಕೊಳಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ನೀವ್ಯಾರು, ನಿಮ್ಮ ಸ್ವಮಾನ ಏನು, ಅವನ್ನೆಲ್ಲ ನೆನಪು ಮಾಡ್ಕೊಳ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಪ್ತಾದರವರು ನೋಡುತ್ತಾರೆ ಹೇಗೆ ನಾನು ಎಂಬ ಶಬ್ದವನ್ನು ಸಹಜ ನೆನಪಿನಲ್ಲಿ ಪರಿವರ್ತನೆ ಮಾಡಿಕೊಳ್ಳುತ್ತಾರೆ. ನಾನು ಎನ್ನುವುದರ ವಿಸ್ತಾರವನ್ನು ಸಂಕ್ಷಿಪ್ತ ಮಾಡಲು ಏನು ಹೇಳುತ್ತೀರಿ? ನನ್ನ ಬಾಬಾ. ಯಾವಾಗಲಾದರೂ ನಾನು ಎಂಬ ಶಬ್ದವು ಬಂದಾಗ ನನ್ನ ಬಾಬಾ ಎನ್ನುವುದರಲ್ಲಿ ಸಂಕ್ಷಿಪ್ತಗೊಳಿಸುತ್ತೀರಿ. ಹಾಗೂ ಮತ್ತೆ ಮತ್ತೆ ನನ್ನ ಬಾಬಾ ಎಂದು ಹೇಳುವುದರಿಂದ ನೆನಪು ಸಹ ಸಹಜವಾಗಿ ಇರುತ್ತದೆ ಮತ್ತು ಪ್ರಾಪ್ತಿಯೂ ಜಾಸ್ತಿ ಇರುತ್ತದೆ. ಇಲ್ಲಿ ನಾವೇನು ವಿಸ್ತಾರದ ಬದಲು ಸಾರವಾಗಿ ನನ್ನ ಬಾಬಾ ಅಂತೀವಲ್ಲ, ಅಂದರೆ ಏನರ್ಥ? ಇವಾಗ ಅಷ್ಟೆಲ್ಲ ಸೇವೆ ಮಾಡಿರ್ತೀವಿ, ಆದರೆ ನಾನು ಮಾಡಿದೆ ಸೇವೆ ಅಂತ ವರ್ಣನೆ ಮಾಡೋಕ್ಕೆ ಹೋಗ್ತೀವ, ಒಂದೇ ಮಾತನಾಗ ಇಲ್ಲ ಎಲ್ಲ ಬಾಬಾ ಮಾಡ್ಯಾರ, ನಂದೇನಿಲ್ಲ ಬಾಬಾ. ಪ್ರತಿಯೊಂದು ಇದು ಸಂಸಾರದ ಎಷ್ಟೆಲ್ಲ ಜವಾಬ್ದಾರಿ ಇರ್ತದೆ, ಇಲ್ಲ ನಂದೇನಿಲ್ಲ ಎಲ್ಲ ಬಾಬಾ ಕೊಟ್ಬಿಟ್ಟೀನಿ, ಆಯಿತು, ಎರಡೇ ಶಬ್ದಗೆ ಮುಗ್ದೋಗ್ಬಿಡ್ತು. ಅಂದರೆ ಏನೇ ಚಿಂತೆ ಇತ್ತು, ಚಿಂತೆ ಮಾಡ್ತಾ ಇರ್ತೀವ. ಬಾಬಾ ಸಿಗೋದಕ್ಕಿಂತ ಮೊದಲು ನೋಡ್ರಿ ಪ್ರತಿಯೊಂದು ಮಾತಿಗೆ ಎಷ್ಟು ಗಾಬರಿ ಚಿಂತೆ ಬರ್ತಿತ್ತು ಏನಾದರೂ ವಿಚಾರಗಳು ಬಂದಾಗ. ಆದರೆ ಇವಾಗ ಚಿಂತೆ ಮಾಡ್ತೀವ, ಇಲ್ಲ ಬಾಬಾದನ ಕಾಪಾಡ್ತಾರೆ, ಮುಗಿಯಿತು. ಈ ನನ್ನ ಬಾಬಾ ಅನ್ನೋದ್ರಿಂದನೇ ಏನಾಗ್ಬಿಡ್ತು ನಮಗೆ, ಬಹಳ ನೆನಪಿನಲ್ಲಿ ಪರಿವರ್ತನೆ ಮಾಡ್ಕೊಂಡ್ವಿ ನಾವು. ಬಾಬಾ ಏನು ಹೇಳ್ತಾ ಇದ್ದಾರೆ, ಹೀಗೆ ಹೇಳುವುದರಿಂದ ನೆನಪು ಸಹ ಸಹಜವಾಗಿರುತ್ತದೆ ಮತ್ತು ಪ್ರಾಪ್ತಿಯೂ ಜಾಸ್ತಿ ಇರುತ್ತದೆ. ಹಾಗೆ ಇಡೀ ದಿನದಲ್ಲಿ ಒಂದು ವೇಳೆ ಯಾವುದೇ ಪ್ರಕಾರದ ಸಮಸ್ಯೆ ಅಥವಾ ಕಾರಣ ಬರುತ್ತದೆ ಎಂದರೆ ಅಲ್ಲಿ ಈ ಎರಡು ಶಬ್ದಗಳು ವಿಶೇಷವಾಗಿದೆ, ನಾನು ಮತ್ತು ನನ್ನದು. ಬಾಬಾ ಎಂಬ ಶಬ್ದ ಹೇಳುವುದರಿಂದ ನನ್ನದು ಎಂಬ ಶಬ್ದವು ಪಕ್ಕಾ ಸ್ಮೃತಿಯಲ್ಲಿ ಇದೆಯಲ್ಲವೇ? ಎಲ್ಲರೂ ಈಗ ಬಾಬಾ ಬಾಬಾ ಎಂದು ಹೇಳುವುದಿಲ್ಲ, ನನ್ನ ಬಾಬಾ ಎಂದು ಹೇಳುತ್ತಾರೆ. ಇದೇ ರೀತಿ ಈ ನಾನು ಎನ್ನುವ ಶಬ್ದವನ್ನು ಸಹ ಪರಿವರ್ತನೆ ಮಾಡಲು ನಾನು ಎಂದು ಹೇಳಿದಾಗ ತಮ್ಮ ಸ್ವಮಾನದ ಪಟ್ಟಿಯನ್ನು ಸಮ್ಮುಖದಲ್ಲಿ ತನ್ನಿ. ನಾನು ಯಾರು? ಏಕೆಂದರೆ ನಾನು ಎನ್ನುವ ಶಬ್ದ ಕೆಳಗೆ ಬೀಳಿಸಲು ನಿಮಿತ್ತವಾಗಿ ಬಿಡುತ್ತದೆ ಹಾಗೂ ನಾನು ಎಂಬ ಶಬ್ದವು ಸ್ವಮಾನದ ಸ್ಮೃತಿ ಶ್ರೇಷ್ಠರನ್ನಾಗಿಯೂ ಮಾಡುತ್ತದೆ. ಇಲ್ಲೇನು ಹೇಳಿದರು ಬಾಬಾ? ನಾನು ಅಂಬುದು ಕೆಳಗೂ ಬೀಳಿಸ್ತತೆ, ಏರುವ ಕಲೆಯಲ್ಲೂ ತರ್ತತೆ ಅಂತ ಹೇಳಿದರು ಬಾಬಾ. ಅಂದ್ರೇನು? ನಾನು ಇಷ್ಟು ಶ್ರೀಮಂತ, ನಾನು ಇಷ್ಟು ವಿದ್ಯೆ ನನ್ನಲ್ಲಿ, ನಾನು ಇಂಥ ಅಧಿಕಾರಿ, ನಾನೀಗೆ ನಾನೇ ಮಾಡಿದೆ ಎಲ್ಲ, ಇವೆಲ್ಲ ಏನು ನಮ್ಮಲ್ಲಿ ಅಹಂಕಾರನ ತರ್ತವೆ, ನಮ್ಮನ್ನು ಕೆಳಗೆ ಬೀಳಿಸ್ತತಿ ಈ ನಾನು. ಬಟ್ಟು ನಾನು ಎಂಥ ಆತ್ಮ? ವಿಶ್ವದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಆತ್ಮ, ಸ್ವಮಾನ. ಬಾಬಾ ಏನು ನಮಗೆ ಸ್ವಮಾನ ಕೊಟ್ಟಾರೆ? ನಾನ್ಯಾರು? ವಿಶ್ವದ ಆಧಾರ ಮೂರ್ತಿ, ಉದ್ಧಾರ ಮೂರ್ತಿ. ನಾನ್ಯಾರು? ತಂದೆಯ ಹೃದಯ ಸಿಂಹಾಸನ ಅಧಿಕಾರಿ. ಹೌದಾ? ಇವು ಏನು ಮಾಡ್ತವೆ? ನಮಗೆ ಶಕ್ತಿ ತುಂಬುತ್ತವೆ ಈ ಎಲ್ಲ ಸ್ಮೃತಿಗಳು. ಅಂದರೆ ಸ್ವಮಾನದ ಸ್ಮೃತಿಯು ಶ್ರೇಷ್ಠರನ್ನಾಗಿ ಮಾಡುತ್ತದೆ. ಹೇಗೆ ನನ್ನ ಬಾಬಾ ಎನ್ನುವುದು ಅಭ್ಯಾಸವಾಗಿದೆಯೋ ಹಾಗೆಯೇ ನಾನು ಎಂಬ ಶಬ್ದವನ್ನು ದೇಹಾಭಿಮಾನದ ಸ್ಮೃತಿಯ ಬದಲಾಗಿ ತಮ್ಮ ಶ್ರೇಷ್ಠ ಸ್ವಮಾನವನ್ನು ಸಮ್ಮುಖದಲ್ಲಿ ತನ್ನಿ. ಬಾಬಾ ಯಾಕೆ ಯಾವಾಗಲೂ ಸ್ವಮಾನದ ಸೀಟ್ನಲ್ಲಿ ಸೆಟ್ ಆಗ್ರಿ ಅಂತ ಹೇಳ್ತಾರೆ ಬಾಬಾ? ಅಂದರೆ ನಾನ್ಯಾರು, ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ, ನನ್ನ ಶಕ್ತಿ ಸದಾ ಜಾಗೃತ ಇರಬೇಕು. ಇವಾಗ ನೋಡ್ರಿ, MLA ಮಗ ಆತ ಸದಾ ನಾನು MLA ಮಗ ಅನ್ನೋದು ಒಂದು ಇತ್ತು ಅಂದರೆ ಆತ ಅಲರ್ಟ್ ಆಗಿರ್ತಾನೆ ಯಾವಾಗಲೂ. ಯಾಕೆ? ಸ್ವಲ್ಪ ಏನನ್ನ ತಪ್ಪು ಆಯ್ತಂದ್ರೆ ಮತ್ತೆ TV ಎಲ್ಲದರ ಪ್ರಸಾರ ಆಗ್ಬಿಡ್ತಾರೆ. ಆ ಥರ ನಾನು ಯಾರು, ಎಷ್ಟು ಜವಾಬ್ದಾರಿ ಐತೆ ಅನ್ನೋದು ಜಾಗೃತ ಇದ್ದರೆ ಅವನು ಚೆನ್ನಾಗಿ ಬಿಹೇವಿಯರ್ ಇಟ್ಕೊಂಡು ಅವರಪ್ಪಗೆ ಹೆಸರು ತರೋಂಥ ಕೆಲಸ ಮಾಡ್ತಾನೆ. ನೋಡ್ರಿ ಕೆಲವೊಂದು MLA MP ಮಕ್ಕಳೇನು ಅದು ಕುಡಿದು ನಾನು ಯಾರು ಅಂಬೋದನ್ನು ಮರೆತು ಎಂತೆಂಥ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡಿ ಎಷ್ಟೆಲ್ಲ ಮಂದಿ TV ಎಲ್ಲರ ಇದರಲ್ಲಿ ಎಷ್ಟು ಕೆಟ್ಟ ಹೆಸರು ತಂದ್ಕೊಂಡ್ಬಿಡ್ತಾರೆ. ಅದಕ್ಕೆ ಇಲ್ಲಿ ಬಾಬಾ ನಾವ್ಯಾರು, ಎಂಥವ್ರು ಅನ್ನೋದು ಸ್ಮೃತಿ ಬರಬೇಕು ಅಂದರೆ ಸ್ವಮಾನದ
ಸೀಟ್ನಲ್ಲಿ ಸೆಟ್ ಆಗ್ರಿ ಅಂತಾರೆ ಬಾಬಾ. ಅಂದರೆ ನಾನು ವಿಶ್ವ ಕಲ್ಯಾಣಕಾರಿ, ನಾನು ಪೂರ್ವಜ ಆತ್ಮ. ನಾನ್ಯಾರು? ಪವಿತ್ರ ಪರಿಸ್ಥ. ಇವಾಗ ನಾನು ಅದು ಇವೆಲ್ಲ ಸಮಾನ ಬಂದಾಗ ಆ ಶಕ್ತಿಗಳು ಜಾಗೃತ ಆಗಿಬಿಡ್ತಾವೆ. ಇವಾಗ ನಾವು ಪದೇ ಪದೇ ಪವಿತ್ರ ಪರಿಸ್ಥ ಅಂತ ಇರುವಾಗ ಯಾವುದಾದ್ರೂ ಮಾತು ನೆಗೆಟಿವ್ ಮಾತುಗಳು ಮಾತಾಡೋಕ್ಕೆ ಇಷ್ಟ ಆಗ್ತೈತಾ? ನಾನು ಪವಿತ್ರ ಪರಿಸ್ಥ, ಯಾವುದೇ ವ್ಯರ್ಥ ಮಾತು, ನೆಗೆಟಿವ್ ಮಾತು ನನ್ನ ಬಾಯಿಂದ ಬರಬಾರ್ದು. ಅಲ್ಲೇನಾಗುತ್ತೆ, ಅಲ್ಲಿ ಸ್ಟಾಪ್ ಆಗಿಬಿಡ್ತೈತೆ ನೆಗೆಟಿವ್ ವ್ಯರ್ಥ. ಈ ಥರ ಸದಾ ಈ ಶಕ್ತಿನ ಜಾಗೃತ ಮಾಡ್ಕೋಬೇಕು. ಅದಕ್ಕೆ ಸಮಾನದ ಸ್ಮೃತಿಯು ಶ್ರೇಷ್ಠರನ್ನಾಗಿ ಮಾಡ್ತತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅದಕ್ಕೆ ಎಂಥ ನೋಡ್ರಿ, ಉದಾಹರಣೆಗಳು ಕೊಡ್ತಾ ಇದ್ದಾರೆ ಬಾಬಾ. ಯಾವ ಸಮಾನ? ನಾನು ಶ್ರೇಷ್ಠ ಆತ್ಮನಾಗಿದ್ದೇನೆ, ನಾನು ಸಿಂಹಾಸನ ಅಧಿಕಾರಿ ಆತ್ಮನಾಗಿದ್ದೇನೆ, ವಿಶ್ವ ಕಲ್ಯಾಣಿ ಆತ್ಮನಾಗಿದ್ದೇನೆ. ಈ ರೀತಿ ಯಾವುದರೊಂದು ಸಮಾನದ ಜೊತೆ ನಾನು ಎಂಬ ಶಬ್ದವನ್ನು ಜೋಡಿಸಿ. ಅಲ್ಲಿ ಬಾಬಾ ಏನಂತಾರೆ, ನಾನು ಅಂಬಲ್ಲಿ ಅದು ನಾನು ಎಂಥ ಆತ್ಮ ಅನ್ನೋದನ್ನು ಸಮಾನ ಜೋಡಿಸ್ಕೆ ಅಂತ ಹೋಗ್ರಿ ಅಂತಾರೆ. ಇವಾಗ ನಾನಾತ್ಮ, ನನ್ನ ತಂದೆ ಪರಮಾತ್ಮ ಅಂತ ಇರ್ತದೆ. ಇವತ್ತಿನ ಸಮಾನ ಪವಿತ್ರ ಪರಿಸ್ಥ, ನಾನಾತ್ಮ ಪವಿತ್ರ ಪರಿಸ್ಥ ಅಂತ ಇತ್ತು ಅಂತ ಅಳ್ಕೊಳ್ರಿ. ಇವಾಗ ನಾನು ಪವಿತ್ರ ಪರಿಸ್ಥ ಆತ್ಮ, ನನ್ನ ತಂದೆ ಪರಮಾತ್ಮ. ನಾನು ಪವಿತ್ರ ಪರಿಸ್ಥ ಆತ್ಮ, ನನ್ನ ತಂದೆ ಪರಮಾತ್ಮ. ಅಲ್ಲಿ ನಾನಾತ್ಮ ಪವಿತ್ರ ಪರಿಸ್ಥ ಅಂದಂಗಲ್ಲ, ನನ್ನಲ್ಲಿ ಪವಿತ್ರತಾ ಶಕ್ತಿ ಜಾಗೃತ ಆಗ್ತಾ ಹೋಗ್ತದೆ, ಇಮರ್ಜ್ ಆಗ್ತಾ ಹೋಗ್ತದೆ. ಎಷ್ಟೆಷ್ಟು ಪವಿತ್ರತಾ ಶಕ್ತಿ ಇಮರ್ಜ್ ಆಗ್ತದೋ ಅಷ್ಟಷ್ಟು ನಾನು ಯಾವುದು ವೇಸ್ಟು, ಯಾವ ನೆಗೆಟಿವ್ ವಿಚಾರಗಳಲ್ಲಿರಲ್ಲ, ನೆಗೆಟಿವ್ ಮಾತುಗಳಲ್ಲಿರಲ್ಲ, ಸದಾ ಪವಿತ್ರವಾಗಿರ್ತೀನಿ. ಈ ಥರ ಸಮಾನದಲ್ಲಿ ಇರ್ರಿ ಅಂತ ಬಾಬಾ ಹೇಳ್ತಾರೆ. ಈ ರೀತಿ ಯಾವುದಾದರೊಂದು ಸಮಾನದ ಜೊತೆ ನಾನು ಎಂಬ ಶಬ್ದವನ್ನು ಜೋಡಿಸಿ. ಈ ನಾನು ಎಂಬ ಶಬ್ದವು ಉನ್ನತಿಗೆ ಸಾಧನವಾಗುತ್ತದೆ. ಹೇಗೆ ನನ್ನದು ಎಂಬ ಶಬ್ದವು ಈಗ ಮೆಜಾರಿಟಿ ಬಾಬಾ ಶಬ್ದದ ನೆನಪು ತರುತ್ತದೆ. ಏಕೆಂದರೆ ಸಮಯ ಪ್ರಕೃತಿಯ ಮೂಲಕ ತನ್ನ ಚಾಲೆಂಜ್ ಮಾಡುತ್ತಿದೆ. ಸಮಯದ ಸಮೀಪತೆಯನ್ನು ಸಾಮಾನ್ಯ ಮಾತೆಂದು ತಿಳಿಯಬೇಡಿ. ಅಚಾನಕ್ ಹಾಗೂ ಎವರೆಡಿ ಶಬ್ದವನ್ನು ತಮ್ಮ ಕರ್ಮಯೋಗಿ ಜೀವನದಲ್ಲಿ ಎಲ್ಲ ಸಮಯದಲ್ಲೂ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ. ಬಾಬಾ ಏನಂತ ಇದ್ದಾರೆ, ಅಚಾನಕ್ ಎವರೆಡಿ ಅಂದರೆ ಯಾವಾಗ ಶರೀರ ಬಿಡ್ತೀವೋ ಗೊತ್ತಿಲ್ಲ. ನಮ್ಮ ಪಾತ್ರ ಮುಗಿತಂದ್ರೆ 1 ಸೆಕೆಂಡ್ನಾಗೆ ರೆಡಿ ಆಗಬೇಕು. ಬಟ್ ಎವರೆಡಿ ಆಗಿರೋದಂದ್ರೇನು, ಆ ಸಮಯಕ್ಕೆ ಇನ್ನು 5 ನಿಮಿಷದ ನಾವು ದೇಹ ಬಿಡ್ತೀವಿ ಅಂದರೆ ಆಗಲೇ ನಮ್ಮ ಆತ್ಮಕ್ಕೆ ಗೊತ್ತಾಗ್ತದೆ ನಾನು ಈ ಶರೀರ ಬಿಡ್ತಾ ಇದ್ದೀನಿ ಅಂತ. ಆ ಸಮಯದಲ್ಲೇ ತಕ್ಷಣ ಅದು ಪರಮಾತ್ಮನ ನೆನಪಿನಾಗ ಬರಬೇಕು. ಆತ್ಮಿಕ ಸ್ಥಿತಿಯಲ್ಲಿದ್ದು ತಂದೆ ನೆನಪು ಮಾಡಬೇಕು. ಆಗ ನಾವೇನು ಪರಂಧಾಮಕ್ಕೆ ಹೋಗ್ಬಿಡ್ತೀವಿ. ಇಲ್ಲ ಅಂದರೆ ಮತ್ತೆ ಯಾರೋ ದೇಹದ ಜಗತ್ತಿನ ಯಾರೋ ನೆನಪಿನಲ್ಲಿ ಶರೀರ ಬಿಟ್ಟಿವೆ ಅಂದರೆ ಮತ್ತೆ ಅವ್ರ ಜೊತೆಗೆ ಹುಟ್ಟಿ ಬರಬೇಕು, ಮತ್ತೆ ಸುಖ ದುಃಖನ ಅನುಭವ ಮಾಡಬೇಕಾಗ್ತದೆ. ಇದರಿಂದ ಮುಕ್ತಿ ಪಡಿಬೇಕು. ಇವಾಗಂತೂ ಪರಂಧಾಮಕ್ಕೆ ಹೋಗಲ್ಲ, ಬಟ್ ಸೂಕ್ಷ್ಮದಲ್ಲಿ ಪರಿಸ್ಥಿತಿ ಆಗಿ ಹೋಗಬೇಕು ಅಂದರೆ ಏನು, ಬಾಬಾ ನೆನಪಿನಲ್ಲಿ ಶರೀರ ಬಿಡಬೇಕು. ಅದಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ, ಅಚಾನಕ್ ಎವರೆಡಿ ಸದಾ ಸ್ಮೃತಿಯಲ್ಲಿ ಇಟ್ಕೊಳ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹೇಗೆ ವಿಜ್ಞಾನವು ಹೊಸ ಹೊಸ ಪ್ರಯೋಗ ಮಾಡುತ್ತಿರುತ್ತದೆಯೋ ಹಾಗೆಯೇ ತಮ್ಮ ಶಾಂತಿಯ ಶಕ್ತಿಯನ್ನು ಸ್ವಯಂನ ಪ್ರತಿ ಭಿನ್ನ ಭಿನ್ನ ರೂಪದಲ್ಲಿ ಪ್ರಯೋಗ ಮಾಡಿ. ಶಾಂತಿಯ ಶಕ್ತಿಯನ್ನು ಸ್ವಯಂ ಪ್ರತಿ ಭಿನ್ನ ಭಿನ್ನ ರೂಪದಲ್ಲಿ ಪ್ರಯೋಗ ಮಾಡಿ ಅಂದರು ಬಾಬಾ. ಸ್ವಯಂ ಪ್ರತಿ ಅಂದ್ರೇನು? ಇವಾಗ ನೋಡ್ರಿ, ಎಲ್ಲರ ಜೊತೆಗೆ ಲೆಕ್ಕಾಚಾರ ಚುಕ್ತ ಮಾಡಬೇಕು. ಯಾವುದೋ ನನ್ನ ಸಂಬಂಧದಲ್ಲಿ ಯಾರ ಜೊತೆಗೋ ನಂದು ಸಿಡ್ಸಿಡಪ್ಪನ್ನು ಅವ್ರು ನಮಗೆ ದುಃಖ ಕೊಡ್ತಾ ಇದ್ದಾರೆ ಅಂದರೆ ಅವಾಗ ಏನು ಮಾಡೋದು, ಆ ಬಾಬಾನ ಶಾಂತಿ ಕಿರಣನ ಅವ್ರಿಗೆ ತುಂಬಿ ತುಂಬಿ ಏನು ಮಾಡಬೇಕು, ಅವ್ರ ಜೊತೆಗಿನ ಲೆಕ್ಕಾಚಾರನ ಚುಕ್ತ ಮಾಡ್ಕೋಬೇಕು. ಸ್ವಯಂ ಪ್ರತಿ ಪ್ರಯೋಗ, ಅನ್ಯರ ಪ್ರತಿ ಭಿನ್ನ ಭಿನ್ನ ರೂಪದಲ್ಲಿ ಪ್ರಯೋಗ ಮಾಡಿ ಅಂತ ಹೇಳ್ತಾರೆ ಬಾಬಾ. ಅಂದರೆ ಪ್ರಕೃತಿಗೂ ತುಂಬಬೇಕು, ಪಂಚತತ್ವಗಳಿಗೂ ತುಂಬಬೇಕು.
ಎಷ್ಟೆಷ್ಟು ಸ್ವಯಂ ಪ್ರತಿ ಪ್ರಯೋಗ ಮಾಡುವ ಅಭ್ಯಾಸ ಮಾಡುತ್ತೀರಿ ಅಷ್ಟೇ ಅನ್ಯರ ಪ್ರತಿಯೂ ಶಾಂತಿಯ ಶಕ್ತಿಯ ಪ್ರಯೋಗ ಆಗುತ್ತಿರುತ್ತದೆ. ಅಂದರೆ ನಾವು ಮಾಡ್ಕೋಬೇಕು ಮತ್ತು ಅನ್ಯರಿಗೂ ಮಾಡಬೇಕು. ಅನ್ಯರಿಗೆ ಮಾಡಿದಾಗ ನಮಗೆ ವರ್ಕೌಟ್ ಆಗುತ್ತೆ. ಬರೀ ನಮಗಷ್ಟೇ ಮಾಡ್ಕೊಂಡ್ರೆ, ಬರೀ ಸ್ವಾರ್ಥಕ್ಕೆ ಮಾಡ್ಕೊಂಡ್ರೆ ಅಲ್ಲಿ ವರ್ಕೌಟ್ ಆಗಲ್ಲ. ಅನ್ಯರಿಗೆ ಮಾಡಿ ಆಮೇಲೆ ಅದರಲ್ಲಿ ನಮ್ಮದು ಮಾಡ್ಕೋಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ವಿಶೇಷವಾಗಿ ತಮ್ಮ ಶಕ್ತಿಗಳ ಸಕಾಶವನ್ನು 4-6 ಕಡೆ ಹರಡಿಸಿ. ತಮ್ಮ ಪ್ರಕೃತಿಯ ಸೂರ್ಯಶಕ್ತಿ, ಸೂರ್ಯನ ಕಿರಣಗಳು ತಮ್ಮ ಕಾರ್ಯವನ್ನು ಅನೇಕ ರೂಪದಲ್ಲಿ ಮಾಡುತ್ತಿದೆ. ನೀರನ್ನು ಸುರಿಸುತ್ತಿದೆ ಹಾಗೂ ನೀರನ್ನು ಹೀರಿಕೊಳ್ಳುತ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ಅಂದರೆ ಈ ಸೃಷ್ಟಿಯ ಒಂದೊಂದು ವಸ್ತುಗಳು ಯಾವ ರೀತಿ ಒಂದೇ ಕೆಲಸ ಮಾಡಲ್ಲ, 4 ಕೆಲಸ ಮಾಡ್ತಾವೆ. ಅದರಂತೆ ನೀವು ಶಾಂತಿ ಇಲ್ಲಿ ಬರೀ ತುಂಬ್ಕೊಳ್ಳೋದಷ್ಟೇ ಅಲ್ಲ, ತುಂಬ್ಕೊಂಡದ್ದನ್ನು ಕೊಡೋದು, ಈ ರೀತಿ ವಿಧ ವಿಧ ಪ್ರಯೋಗಗಳು ನಡಿಬೇಕು ಅಂತ ಹೇಳ್ತಾರೆ ಬಾಬಾ. ನೀರು ಸುರಿಸ್ತತೆ ಮತ್ತು ಹೀರ್ಕೊಂಡು ಮೋಡ ಹೀರ್ಕೊಂಬತ್ತೆ, ಸುರಿಸ್ತತೆ, 2 ಕೆಲಸ ಮಾಡ್ತದೆ. ಹಗಲಿನಿಂದ ರಾತ್ರಿ, ರಾತ್ರಿಯಿಂದ ಹಗಲನ್ನಾಗಿ ಮಾಡಿ ತೋರಿಸುತ್ತದೆ. ಆದರೆ ತಾವು ತಮ್ಮ ಶಕ್ತಿಗಳ ಸಕಾಶವನ್ನು ವಾಯುಮಂಡಲದಲ್ಲಿ ಹರಡಿಸಲು ಸಾಧ್ಯವಿಲ್ಲವೇ? ತಮ್ಮ ಶಕ್ತಿಯ ಸಕಾಶದಿಂದ ಆತ್ಮರನ್ನು ದುಃಖ ಅಶಾಂತಿಯಿಂದ ಮುಕ್ತರನ್ನಾಗಿ ಮಾಡಲು ಆಗುವುದಿಲ್ಲವೇ? ಅಂದರೆ ನೋಡ್ರಿ, ದಾದಿಯರು ಮದ್ದು ಬಂದಾಗ ದಾದಿಯರಿದ್ದ ನೋಡ್ರಿ, ಅವಾಗಿನ ವೈಬ್ರೇಷನ್ ಹೆಂಗಿತ್ತು. ಅವರು ಜಾನಕಿ ದಾದಿ, ಗುಲ್ಜಾರ್ ದಾದಿ ಶರೀರ ಬಿಟ್ಟರಲ್ಲ, ಆ ವರ್ಷ ಮಧುಬನಕ್ಕೆ ಬಿಟ್ಟ ಮೇಲೆ ಆ ವರ್ಷ ಹೋದಾಗ ಎಲ್ಲರೂ ಅನುಭವ ಮಾಡ್ಯಾರ. ಅಯ್ಯೋ ಏನು ದಾದಿಯವ್ರು ಇಲ್ಲಲ್ಲ, ಏನು ಚೇಂಜ್ ಆಗಿಬಿಡ್ತಲ್ಲ, ಎಲ್ಲರೂ ಭಾಳ ಫೀಲ್ ಮಾಡ್ಯಾರ. ಭಾಳ ನಾವು ಅನಾಥರಾಗ್ಬಿಟ್ವಿ, ಅವ್ರನ್ನ ಕಳ್ಕೊಂಡು ಭಾಳ ನೋವು ಪಟ್ಟಾರ. ಬಟ್ ಮತ್ತೆ ಇವಾಗ ವೈಬ್ರೇಷನ್ ಬಂದೈತೆ. ಅದು ಯಾರ್ದು ಸ್ವಯಂ ಪರಮಾತ್ಮ ತಂದೆದು. ಅದು ಬಾಬಾ ಎಲ್ಲದು ಯಾರು ಬ್ರಹ್ಮ ತಂದೆ ಶರೀರ ಬಿಟ್ಟಾಗೆ ನಿಂತಿಲ್ಲ ಯಜ್ಞ ಅಂದರೆ ನಿಂದ್ರಲ್ಲ. ಬಟ್ ನೋಡ್ರಿ, ದಾದಿ ದೀದಿಯರು ಮನಸ ಸೇವೆ ಇಂದ ಶಾಂತಿ ಶಕ್ತಿ ಹರಡ್ತಿದ್ರಲ್ಲ, ಅವಾಗ ಹೆಂಗೆ ಅನುಭವ ಮಾಡ್ತಿದ್ವಿ ಮಧು ಬಂದಾಗ. ಅದರಂಗೆ ನಿಮಗೆ ಮಾಡೋಕ್ಕಾಗಲ್ಲೇನು ಅಂತ ಬಾಬಾ ಕೇಳ್ತಾ ಇದ್ದಾರೆ. ಜ್ಞಾನ ಸೂರ್ಯ ಸ್ವರೂಪವನ್ನು ಇಮರ್ಜ್ ಮಾಡಿಕೊಳ್ಳಿ, ಕಿರಣಗಳನ್ನು ಹರಡಿ ಸಕಾಶ ಕೊಡಿ. ಹೇಗೆ ಸ್ಥಾಪನೆಯ ಆದಿಕಾಲದಲ್ಲಿ ಬಾಪ್ದಾದರವರ ಕಡೆಯಿಂದ ಅನೇಕ ಆತ್ಮರಿಗೆ ಸುಖ ಶಾಂತಿಯ ಸಕಾಶ ಸಿಗುವ ಅನುಭವವನ್ನು ಮನೆಯಲ್ಲೇ ಕುಳಿತಲ್ಲಿಯೇ ಆಯಿತು, ಅಲ್ಲಿಗೆ ಹೋಗಿ ಎಂದು ಸಂಕಲ್ಪ ಸಿಕ್ಕಿತು. ಇದೇ ರೀತಿ ತಾವು ಮಾಸ್ಟರ್ ಜ್ಞಾನ ಸೂರ್ಯ ಮಕ್ಕಳ ಮೂಲಕ ಸುಖ ಶಾಂತಿಯ ಅಲೆಯನ್ನು ಹರಡುವ ಅನುಭೂತಿ ಆಗಬೇಕು. ಆದರೆ ಮನಸ್ಸಿನ ಏಕಾಗ್ರತೆ ಇದನ್ನು ಮಾಡುವುದರ ಸಾಧನವಾಗಿದೆ. ಬಾಬಾ ಏನಂತಾರೆ, ಮನಸಾ ಸೇವೆ ಆದಷ್ಟು ಸೇವೆಯಲ್ಲಿ ಸಫಲತೆ ಹೆಚ್ಚಾಗ್ತತೆ ಅಂತ ಹೇಳ್ತಾರೆ ಬಾಬಾ. ಅಂದ್ರೇನು, ನಾವು ಮನಸಾ ಸೇವೆ ಮೂಲಕ ಒಂದು ಶಾಂತಿ ಶಕ್ತಿಯನ್ನು ಹರಡಿದರೆ, ಇವಾಗ ನಾವು ಕೊಟ್ಟಿವಲ್ಲ, ನಮ್ಮ ಜೊತೆಗೆ ಅವ್ರದ್ದೇನೋ ಒಂದು ಲೆಕ್ಕಾಚಾರ, ಋಣಾನುಬಂಧ ಲೆಕ್ಕಾಚಾರ ಅಂತಾರಲ್ಲ, ಶುರುವಾಯಿತು. ನಾವು ಅವ್ರ ಸಂಬಂಧ ಸಂಪರ್ಕದಲ್ಲಿ ಹೋದಾಗ ಅವರು ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬರ್ತಾರೆ. ಇವಾಗ ಆತ್ಮ ಎಲ್ಲೋ ಜನ್ಮ ತಗೋಬೋದಲ್ಲ, ಇಂಥವ್ರ ಹೊಟ್ಟೆಗೆ ಹುಟ್ಟಬೇಕಂತ ಯಾಕೆ ಹುಟ್ಟುತ್ತೀವಿ? ಎಷ್ಟೋ ಹುಡುಗಿಯರನ್ನು ಕನ್ಯೆಯರು ನೋಡಿರ್ತೀವಿ, ಆದರೆ ನಮಗೆ ಯಾವುದ್ರದ್ದು ಯಾವ ಕನ್ಯೆದ ಋಣ ಇರ್ತತ್ತೋ ಆ ಹುಡುಗಿನ್ನೇ ಮಾಡ್ಕೋಬೇಕು ಅನ್ನೋದು ಮನಸ್ಸಿಗೆ ಬರ್ತದೆ. ಅಂದರೆ ಎಲ್ಲದಕ್ಕೂ ಏನೋ ಒಂದು ಋಣಾನುಬಂಧ ಲೆಕ್ಕಾಚಾರ ಅಂತ ಇರಬೇಕಲ್ಲ. ಇಲ್ಲಿ ಮನಸ ಸೇವೆ ಮೂಲಕ ನಾವು ಶಾಂತಿ ಶಕ್ತಿ ತುಂಬಿವಂದರೆ ಆ ಆತ್ಮಗಳು ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬಂದುಬಿಡ್ತಾವೆ ನಾವು ಸೇವೆಗೆ ಹೋದಾಗ. ಇವಾಗ ನೋಡ್ರಿ, ಶಿವಾನಿ ದೀದಿ ಅವ್ರು ಬಂದಾಗ ನಮ್ಮೂರಲ್ಲಿ 10,000 ಜನ ಕಲ್ತರು ಅವ್ರ ಸ್ಪೀಚ್ ಕೇಳಕ್ಕೆ. ಯಾಕೆ? ಅವ್ರ ಮನಸ ಸೇವೆ ಅಷ್ಟು ಸ್ಟ್ರಾಂಗ್ ಇರ್ತತೆ. ಅಲ್ಲಿ ಡೆಲ್ಲಿಯಲ್ಲಿ ಕುಂತು ಮನಸ ಸೇವೆ ಮಾಡಿದರೆ ಇಲ್ಲೇ ಆತ್ಮಗಳಿಗೆ ತಲುಪಷ್ಟು ಮನಸ ಸೇವೆ ಇರ್ತದೆ. ಅವರು ಮನಸ ಸೇವೆ ಮಾಡಿ ಎಲ್ಲ ಆತ್ಮಗಳ ಜೊತೆಗೆ ಲೆಕ್ಕಾಚಾರ ಬೆಳೆಸ್ಕೊಂಡಿರ್ತಾರ. ಅವ್ರು ಬಂದ ತಕ್ಷಣ ಅವ್ರ ಸಂಬಂಧ ಸಂಪರ್ಕದಾಗ ಹೋಗ್ಬಿಡ್ತಾವೆ ಆತ್ಮಗಳು. ಈ ಥರ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಾಸ್ಟರ್ ಜ್ಞಾನ ಸೂರ್ಯ ಆಗಿ ಸುಖ ಶಾಂತಿಯನ್ನ ಅಲೆನ ಹರಡಿಸಿರಿ.
ಅಂತ ಬಾಬಾ ಹೇಳ್ತಾ ಇದ್ದಾರೆ. ನೆನಪಿನ ಏಕಾಗ್ರತೆಯ ಶಕ್ತಿಯನ್ನು ಸ್ವಯಂನಲ್ಲಿ ಹೆಚ್ಚಿಸಿಕೊಳ್ಳಿ. ಅಂಥದ್ದು ಆಗಬೇಕು ಸೇವೆ ಅಂದರೆ ಏನಾಗಬೇಕಂತ ಹೇಳಿದರು ಬಾಬಾ? ನೆನಪಿನ ಏಕಾಗ್ರತೆ. ಯಾವಾಗ ಬೇಕೋ, ಹೇಗೆ ಬೇಕೋ, ಎಲ್ಲಿಯವರೆಗೆ ಬೇಕೋ ಅಲ್ಲಿಯವರೆಗೆ ಮನಸ್ಸನ್ನು ಏಕಾಗ್ರ ಮಾಡಿಕೊಳ್ಳಬೇಕು. ಈಗ ಮಾಸ್ಟರ್ ಜ್ಞಾನ ಸೂರ್ಯನ ಸ್ವರೂಪವನ್ನು ಇಮರ್ಜ್ ಮಾಡಿಕೊಳ್ಳಿ ಹಾಗೂ ಶಕ್ತಿ ಕಿರಣ ಹಾಗೂ ಸಕಾಶವನ್ನು ಕೊಡಿ. ಮಕ್ಕಳು ಸೇವೆಯ ಉಮಂಗ ಉತ್ಸಾಹದಲ್ಲಿ ಅನೇಕ ಕಡೆ ಸೇವೆ ಚೆನ್ನಾಗಿ ಮಾಡುತ್ತಿದ್ದಾರೆಂದು ಬಾಪ್ತಾದರವರು ಕೇಳಿದೆವು ಹಾಗೂ ಖುಷಿಯಾಯಿತು. ಬಾಪ್ತಾದರವರ ಬಳಿ ಎಲ್ಲ ಕಡೆಯಿಂದ ಸೇವೆಯ ಸಮಾಚಾರವು ತಲುಪಿದೆ. ಭಲೆ ಪ್ರದರ್ಶನ ಮಾಡಬಹುದು, ಸಮಾಚಾರ ಪತ್ರಿಕೆಗಳ ಮೂಲಕ, ದೂರದರ್ಶನದ ಮೂಲಕ, ಸಂದೇಶ ಕೊಡುವ ಮೂಲಕ ಕಾರ್ಯವನ್ನು ಹೆಚ್ಚಾಗಿ ಮಾಡುತ್ತಾ ಹೋಗುತ್ತಿದ್ದೀರಿ. ಸಂದೇಶವು ತಲುಪುತ್ತಿದೆ, ಸಂದೇಶವನ್ನು ಚೆನ್ನಾಗಿ ತಲುಪಿಸುತ್ತಿದ್ದೀರಿ. ಹಳ್ಳಿಗಳ ಕಡೆ ಎಲ್ಲೆಲ್ಲಿ ಇನ್ನೂ ತಲುಪಿಲ್ಲವೋ ಪ್ರತಿಯೊಂದು ಜೋನ್ ತಮ್ಮ ತಮ್ಮ ಸ್ಥಾನಗಳಲ್ಲಿ ವೃದ್ಧಿ ಮಾಡುತ್ತಾ ಇದೆ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ? ಇದೆಲ್ಲವನ್ನು ಮಾಡುವಂಥ ಮಕ್ಕಳಿಗೆ ಬಾಪ್ದಾದರವರ ಬಹಳ ಸ್ನೇಹಭರಿತ ಆಶೀರ್ವಾದಗಳಿಂದ ಕೂಡಿದ ಶುಭಾಶಯಗಳನ್ನು ನೀಡುತ್ತಿದ್ದಾರೆ. ಆದರೆ ಈಗ ಸಂದೇಶ ಕೊಡುವುದರಲ್ಲಿ ಒಳ್ಳೆಯ ಉಮಂಗ ಉತ್ಸಾಹವಿದೆ. ಆದರೆ 4 ಕಡೆ ಬ್ರಹ್ಮಕುಮಾರಿಯರು ಏನು ಬಹಳ ಒಳ್ಳೆಯ ಶಕ್ತಿಶಾಲಿ ಕಾರ್ಯವನ್ನು ಮಾಡುತ್ತಿದ್ದಾರೆ ಎಂಬುದು ಸಹ ಒಳ್ಳೆಯ ಧ್ವನಿ ಹರಡುತ್ತಿದೆ ಹಾಗೂ ವೃದ್ಧಿಯಾಗುತ್ತಾ ಇದೆ. ಆದರೆ ಏನೆಂದು ತಿಳಿಸುವುದೇ? ಬ್ರಹ್ಮಕುಮಾರಿಯರ ಬಾಬಾ ಎಷ್ಟು ಚೆನ್ನಾಗಿದ್ದಾರೆ. ಈ ಧ್ವನಿ ಈಗ ವೃದ್ಧಿಯಾಗಬೇಕು. ಬ್ರಹ್ಮಕುಮಾರಿಯರು ಒಳ್ಳೆಯ ಕಾರ್ಯ ಮಾಡುತ್ತಿದ್ದಾರೆ, ಆದರೆ ಮಾಡಿಸುವವರು ಯಾರು? ಈಗ ಇದರ ಪ್ರತ್ಯಕ್ಷತೆಯಾಗಬೇಕು. ಬಾಬಾ ಬಂದಿದ್ದಾರೆ. ಈ ಸಮಾಚಾರವು ಮನಸ್ಸಿನವರೆಗೂ ತಲುಪಬೇಕು. ಯೋಜನೆ ಮಾಡಿ. ಅಂದರೆ ಬಾಬಾ ಏನಂತಾರೆ? ಬ್ರಹ್ಮಕುಮಾರಿಯರು ಚೆನ್ನಾಗಿ ಸೇವೆ ಮಾಡ್ತಾರೆ ಅನ್ನೋದು ಪ್ರತ್ಯಕ್ಷ ಆಗುತ್ತೆ, ಅದನ್ನು ಮಾಡಿಸೋರು ಯಾರು ಅನ್ನೋದು ಪ್ರತ್ಯಕ್ಷ ಆಗಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಪ್ದಾದರವರಿಗೆ ಎಲ್ಲ ಮಕ್ಕಳು ವಾರಸುದಾರರು ಅಥವಾ ಮೈಕ್ ಎಂದು ಯಾರಿಗೆ ಹೇಳುತ್ತಾರೆ ಎಂದು ಪ್ರಶ್ನೆ ಕೇಳಿದರು. ಮೈಕ್ ಆತ್ಮರು ಬಂದಿದ್ದಾರೆ, ಆದರೆ ಬಾಪ್ದಾದರವರು ವರ್ತಮಾನ ಸಮಯದನುಸಾರ ಇಂಥ ಮೈಕನ್ನು ಬಯಸುತ್ತಾರೆ ಅಥವಾ ಯಾರ ಮಾತಿನಲ್ಲಿ ಮಹಾನತೆ ಇರುತ್ತದೆ ಅಂತಹ ಮೈಕ್ ಆತ್ಮರ ಅವಶ್ಯಕತೆ ಇದೆ. ಸಾಧಾರಣವಾಗಿ ಬಾಬಾ ಶಬ್ದವನ್ನು ಹೇಳುತ್ತಾರೆ, ಚೆನ್ನಾಗಿ ಮಾಡುತ್ತಾರೆ ಎನ್ನುವವರಿಗೆ ತಲುಪಿದ್ದಾರೆ. ಯಾರು ಶಬ್ದಕ್ಕೆ ಜನರು ಸಹ ಬೆಲೆ ನೀಡುತ್ತಾರೆ, ಇಂಥ ಪ್ರಸಿದ್ಧ ಮೈಕ್ ಆಗಿರಬೇಕು. ನೋಡ್ರಿ, ಶಿವಾನಿ ದೀದಿ ಅಂದರೆ ಡೈಮಂಡ್ ಹಾಲಾಗೂ ಎಷ್ಟು ಜನ ಸೇರ್ತಾರೆ. ಎಷ್ಟೋ ಮಂದಿ VIP ನಮಗೆ ಶಿವಾನಿ ದೀದಿ ಕ್ಲಾಸ್ ಇರ್ತತೇನು ಅಂದರೆ ನಾವು ಬರ್ತೀವಿ ಅಂತ ಅಂತಾರಂತೆ. ಇಂಥ ಮೈಕ್ ರೆಡಿ ಆಗಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ ಮತ್ತೇನು ಹೇಳ್ತಾ ಇದ್ದಾರೆ? ಇದರಲ್ಲಿ ಬಾಪ್ ದಾದಾರವರು ಸೇವೆಯ ಪ್ರತ್ಯಕ್ಷ ಫಲಿತಾಂಶವನ್ನು ಕಾಣುತ್ತಿಲ್ಲವೆಂದು ಹೇಳುತ್ತಿಲ್ಲ, ಕಾಣುತ್ತಿದೆ. ಆದರೆ ಈಗ ಸಮಯ ಕಡಿಮೆ ಇದೆ ಹಾಗೂ ಸೇವೆಯ ಮಹತ್ವಿಕೆಯನ್ನಿಡುವ ಆತ್ಮರನ್ನು ಈಗ ನಿಮಿತ್ತರನ್ನಾಗಿ ಮಾಡುವ ಅವಶ್ಯಕತೆ ಇದೆ. ಯಾರ ಮಾತಿನಲ್ಲಿ ಬೆಲೆ ಇದೆ ಅಂಥ ಆತ್ಮರನ್ನು ನಿಮಿತ್ತರನ್ನಾಗಿ ಮಾಡಬೇಕು. ಭಲೆ ಪದವಿ ಇಲ್ಲದೆ ಇರಬಹುದು, ಆದರೆ ಅವರು ಪ್ರತ್ಯಕ್ಷ ಜೀವನ, ಪ್ರತ್ಯಕ್ಷ ಅನುಭವದ ಅಥಾರಿಟಿ ಇರಬೇಕು. ಅವರ ಮಾತಿನಲ್ಲಿ ಅನುಭವದ ಅಥಾರಿಟಿ ಇರಬೇಕು. ಇಂಥ ಮೈಕ್ ಆತ್ಮಗಳು ತಯಾರಾಗಬೇಕಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ವರದಾನ: ಸಾತಿ ಮತ್ತು ಸಾಕ್ಷಿತನದ ಅನುಭವದ ಮುಖಾಂತರ ಸಫಲತಾ ಮೂರ್ತಿ ಭವ. ಸಾತಿ ಅಂದರೆ ತಂದೆ, ಸಾತಿ ಜೊತೆಗಿಟ್ಕೊಂಡು, ಸಾಕ್ಷಿ ಸ್ಥಿತಿ ಅಂದರೆ ಏನಾಗಲಿ ಬಾಬಾ ಜೊತೆಗದರಂದ್ರೆ ಎಲ್ಲವುದು ಕಲ್ಯಾಣ. ಈ ಸ್ಥಿತಿಯ ಮೂಲಕ ಸಫಲತಾ ಮೂರ್ತಿ ಆಗ್ರಿ ಅಂತ ವರದಾನ ಕೊಡ್ತಾ ಇದ್ದಾರೆ. ಸ್ಲೋಗನ್: ವ್ಯರ್ಥ ಸಂಕಲ್ಪಗಳ ನಿಶಾನೆಯಾಗಿದೆ ಮನಸ್ಸು ಉದಾಸ ಮತ್ತು ಖುಷಿ ಕಾಣದಾಗುವುದು. ಬರೀ ವ್ಯರ್ಥ ಸಂಕಲ್ಪ ಮಾಡ್ತಾ ಇದ್ರೆ ಖುಷಿ ಇರಲ್ಲ, ಇರ್ತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.